ಹಾಯ್ ಫ್ರೆಂಡ್ಸ್, ಪ್ರಪಂಚದಲ್ಲಿ ಇಷ್ಟು ರೀತಿಯ ಇಷ್ಟು ಬಣ್ಣಗಳ ಧ್ವಜಗಳು ಇದ್ರೂ ಸಹ ಯಾಕೆ ಪರ್ಪಲ್ ಕಲರ್ ಅನ್ನೋದು ಯಾವ ಧ್ವಜದಲ್ಲೂ ಕಾಣಿಸುವುದಿಲ್ಲ? USB ಕೇಬಲ್ ಮೇಲಿರುವ ಈ ಎರಡು ಹೋಲ್ಸ್ಗಳ ಉಪಯೋಗವೇನು? ಸೆಲ್ ಫೋನ್ ಟವರ್ಸ್ ಮೇಲೆ ಈ ರೀತಿಯ ಡ್ರಮ್ಸ್ ಯಾಕಿರ್ತವೆ ಮತ್ತು ಅವುಗಳ ಉಪಯೋಗವೇನು? ಈ ರೀತಿಯ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆಯವರೆಗೂ ನೋಡಿ. ಫ್ಯಾಕ್ಟ್ ನಂಬರ್ 1. ಈ ಪ್ರಪಂಚದಲ್ಲಿ 200ಕ್ಕೂ ಹೆಚ್ಚು ದೇಶಗಳಿವೆ. ನೀವು ಯಾವತ್ತಾದ್ರೂ ಗಮನಿಸಿದ್ರೆ ಇಷ್ಟು ದೇಶಗಳ ಜೆಂಡಾಗಳಲ್ಲಿ ಯಾವ ದೇಶದ ಜೆಂಡಾದಲ್ಲೂ ಕೂಡ ಪರ್ಪಲ್ ಕಲರ್ ಮಾತ್ರ ಇರುವುದಿಲ್ಲ. ಕೇವಲ 2-3 ಜೆಂಡಾಗಳಲ್ಲಿ ಮಾತ್ರ, ಅದು ಸಹ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಇಷ್ಟಕ್ಕೂ ಯಾಕೆ ಪರ್ಪಲ್ ಕಲರ್ ನ ಯಾವ ಜೆಂಡಾದಲ್ಲೂ ಬಳಸೋದಿಲ್ಲ? ಇದಕ್ಕೊಂದು ಇಂಟ್ರೆಸ್ಟಿಂಗ್ ಕಾರಣವಿದೆ. ಅದೇನಂದ್ರೆ 19ನೇ ಶತಮಾನದ ಸಮಯದಲ್ಲಿ ಪರ್ಪಲ್ ಕಲರ್ ಬಟ್ಟೆಯನ್ನು ತಯಾರಿಸಲು ನ್ಯಾಚುರಲ್ ವೇನಲ್ಲಿ ಇದ್ದ ಒಂದೇ ಒಂದು ದಾರಿ ಸೀ ಸ್ನೇಲ್, ಅಂದ್ರೆ ಸಮುದ್ರದ ಬಸವನ ಹುಳು. ಅವು ಸಹ ಕೇವಲ ಮೆಡಿಟೇರಿಯನ್ ಸಮುದ್ರದಲ್ಲಿ ಮಾತ್ರ ಇರ್ತಾ ಇದ್ವು. ಸರಿಸುಮಾರು 10,000 ಸಮುದ್ರದ ಬಸವನ ಹುಳುಗಳಿಂದ ಕೇವಲ 1 ಗ್ರಾಂ ಪರ್ಪಲ್ ಕಲರ್ ನ ಮಾತ್ರ ಉತ್ಪಾದನೆ ಮಾಡ್ತಾ ಇದ್ರು. ಅಷ್ಟು ಅಪರೂಪದ ಕಲರ್ ಇದು. ಅದಕ್ಕೆ ಯಾವ ಧ್ವಜದಲ್ಲೂ ಇದನ್ನ ಬಳಸಲಿಕ್ಕೆ ಆಗಲಿಲ್ಲ. ಆಗಿನ ಸಮಯದಲ್ಲಿ ಕೇವಲ ಪರ್ಪಲ್ ಕಲರ್ ಅನ್ನೋದು ರಿಚ್ನೆಸ್ ಗೆ ಸಿಂಬಲ್ ಆಗಿ ಇರ್ತಾ ಇತ್ತು. ಕ್ವೀನ್ ಎಲಿಜಬೆತ್ ನಂತವರು ಮಾತ್ರ ಈ ಬಣ್ಣದ ಬಟ್ಟೆಗಳನ್ನು ಧರಿಸ್ತಾ ಇದ್ರು. ಆದ್ರೆ 1956ರಲ್ಲಿ 18 ವರ್ಷದ ವಿಲಿಯಂ ಹೆನ್ರಿ ಪ್ಯಾರ್ಕಿನ್ ಅನ್ನೋ ಇಂಗ್ಲಿಷ್ ಕೆಮಿಸ್ಟ್ ಆಂಟಿ ಮಲೇರಿಯಾ ಡ್ರಗ್ ನ ಕಂಡುಹಿಡಿಯುವ ಕ್ರಮದಲ್ಲಿ ಆಕಸ್ಮಿಕವಾಗಿ ಪರ್ಪಲ್ ಕಲರ್ ನ ತಯಾರು ಮಾಡ್ತಾನೆ. ಈ ಕಲರ್ ನ ತನ್ನ ಹೆಸರಿನ ಮೇಲೆ ಪೇಟೆಂಟ್ ಅಂಡ್ ರೈಟ್ಸ್ ನ ತೆಗೆದುಕೊಂಡು ಸಡನ್ಲಿ ಶ್ರೀಮಂತನಾಗ್ತಾನೆ. ಅಷ್ಟೊತ್ತಿಗೆ ಎಲ್ಲಾ ದೇಶಗಳು ತಮ್ಮ ತಮ್ಮ ದೇಶದ ಧ್ವಜಗಳನ್ನ ರೆಡಿ ಮಾಡಿಕೊಂಡಿದ್ದವು. 2-3 ದೇಶಗಳು ಮಾತ್ರ ನಂತರ ಈ ಕಲರ್ ನ ತಮ್ಮ ದೇಶದ ಜೆಂಡಾಗಳಲ್ಲಿ ಬಳಸಿಕೊಂಡಿವೆ. ಆದ್ರೆ ಕೆಲವು ದೇಶಗಳು ಈ ಪರ್ಪಲ್ ಕಲರ್ ನ ಕಂಡುಹಿಡಿದ ನಂತರ ಕೆಲವು ದೇಶಗಳು ತಮ್ಮ ದೇಶದ ಧ್ವಜವನ್ನ ಡಿಸೈನ್ ಮಾಡಿದ್ರು ಸಹ ಈ ಕಲರ್ ನ ಇಡದೇ ಇರಲು ಕಾರಣ UK, ಇಟಲಿ, ಥೈಲ್ಯಾಂಡ್, ಬ್ರೆಜಿಲ್ ಅಂತಹ ಕೆಲವು ದೇಶಗಳು ಈ ಕಲರ್ ನ ನೆಗೆಟಿವ್ ಆಗಿ ನೋಡುತ್ತವೆ. ಅವರ ದೃಷ್ಟಿಯಲ್ಲಿ ಪರ್ಪಲ್ ಕಲರ್ ಸಾವಿನ ಪ್ರತಿರೂಪವಂತೆ. ಫ್ಯಾಕ್ಟ್ ನಂಬರ್ 2. ಇಷ್ಟು ಸುಂದರವಾಗಿ ಕಾಣಿಸುವ ಈ ಕಟ್ಟಡದ ಹೆಸರು ಹವಾ ಮಹಲ್. ಇದು ರಾಜಸ್ಥಾನದ ಜೈಪುರ್ನಲ್ಲಿದೆ. 1999ರಲ್ಲಿ ಮಹಾರಾಜ ಸವೈ ಪ್ರತಾಪ್ ಸಿಂಗ್ ಇದನ್ನ ನಿರ್ಮಿಸಿದ್ದಾರೆ. ಇದನ್ನ ಕಟ್ಟೋದಕ್ಕೆ ಕಾರಣ ಆ ಮಹಲ್ ನಲ್ಲಿ ರಾಜವಂಶಕ್ಕೆ ಸೇರಿದ ಹೆಣ್ಣು ಮಕ್ಕಳು ಕೆಳಗೆ ನಡೆಯುವ ನಾಟಕಗಳನ್ನ, ನೃತ್ಯಗಳನ್ನ ಮೇಲಿಂದಲೇ ನೋಡಬಹುದು ಅನ್ನೋ ಉದ್ದೇಶದಿಂದ ಈ ರೀತಿ ಡಿಸೈನ್ ಮಾಡಿದ್ದಾರೆ. ಕೆಳಗಿರುವ ಜನರು ಯಾರು ಅವರನ್ನ ಗಮನಿಸದ ಹಾಗೆ ಈ ಕಿಟಕಿಗಳನ್ನ ನಿರ್ಮಿಸಿದ್ದಾರೆ. ಈ ಮಹಲ್ನ ದೂರದಿಂದ ನೋಡಿದ್ರೆ ಜೇನು ತಟ್ಟೆಯ ರೀತಿ ಕಾಣಿಸುತ್ತೆ. ಈ ಮಹಲ್ನಲ್ಲಿ ಒಟ್ಟು 953 ಕಿಟಕಿಗಳಿವೆ. ಆಶ್ಚರ್ಯಕರ ಸಂಗತಿ ಏನಂದ್ರೆ 5 ಅಂತಸ್ತಿನ ಈ ಭವನದಲ್ಲಿ ಮೇಲೆ ಹತ್ತೋದಕ್ಕೆ ಯಾವುದೇ ರೀತಿಯ ಮೆಟ್ಟಿಲುಗಳಿಲ್ಲ. ಕೇವಲ ರ್ಯಾಂಪ್ ನಂತದ್ದು ಮಾತ್ರ ಇರುತ್ತೆ. ಹಾಗೆ ಇನ್ನೊಂದು ಸಂಗತಿ ಏನಂದ್ರೆ ಈ ಭವನಕ್ಕೆ ಯಾವುದೇ ರೀತಿಯ ಫ್ರಂಟ್ ಎಂಟ್ರೆನ್ಸ್ ಇರುವುದಿಲ್ಲ. ಸೈಡ್ ನಿಂದ ಮಾತ್ರ ಈ ಪ್ಯಾಲೇಸ್ ನಲ್ಲಿ ಎಂಟರ್ ಆಗಬಲ್ಲೆವು. ಫ್ಯಾಕ್ಟ್ ನಂಬರ್ 3. ಈಗ ಹೇಳುವ ಫ್ಯಾಕ್ಟ್ ನಿಮ್ಮನ್ನ ಆಶ್ಚರ್ಯಗೊಳಿಸಬಹುದು. ಅದೇನಂದ್ರೆ ಒಂದು ವಿಗ್ರಹದ ಒಳಗೆ ಎಷ್ಟೋ ವರ್ಷದಿಂದ ಕುಳಿತುಕೊಂಡಿರುವ ಸನ್ಯಾಸಿಯ ಅಸ್ಥಿಪಂಜರ ಸಿಕ್ಕಿದೆ. ಕೆಲವು ಜನ ರಿಸರ್ಚರ್ಸ್ ಮತ್ತು ಸೈಂಟಿಸ್ಟ್ ಸೇರಿ ಈ ವಿಗ್ರಹದ ಮೇಲೆ CT ಸ್ಕ್ಯಾನ್ ಮಾಡ್ತಾರೆ. CT ಸ್ಕ್ಯಾನ್ ಮಾಡಿದ ತಕ್ಷಣ ಅದರಲ್ಲಿ ಒಂದು ಅಸ್ಥಿಪಂಜರ ಇದೆ ಎಂದು ಗೊತ್ತಾಗುತ್ತೆ. ಇಷ್ಟಕ್ಕೂ ಯಾಕೆ ಆ ಸನ್ಯಾಸಿ ವಿಗ್ರಹದಲ್ಲಿ ಉಳಿದಿದ್ದಾನೆ? ಸಾಮಾನ್ಯವಾಗಿ ಚೈನಾ, ಜಪಾನ್, ಥೈಲ್ಯಾಂಡ್ ದೇಶಗಳಲ್ಲಿ ಒಂದು ಆಚಾರವಿದೆ. ಅದೇ ಸೆಲ್ಫ್ ಮಮ್ಮಿಫಿಕೇಶನ್. ಅಂದ್ರೆ ಸತ್ತ ನಂತರ ಇನ್ನೊಂದು ಜೀವನ ಇರುತ್ತೆ ಎಂದು ನಂಬಿ ತಮ್ಮನ್ನ ತಾವೇ ಮಮ್ಮಿಫೈ ಮಾಡಿಕೊಳ್ತಾರೆ. ಈ ಪ್ರೊಸೆಸ್ ನಲ್ಲಿ ಇದ್ದಾಗ ಅವರು ವಿಶೇಷವಾದ ಆಹಾರವನ್ನ ತೆಗೆದುಕೊಳ್ತಾರೆ. ಹಾಗೆ ವಿಷಪೂರಿತವಾದ ನೀರನ್ನ ಮಾತ್ರ ಕುಡಿಯುತ್ತಾರೆ. ಏಕೆಂದರೆ ಅದರಿಂದ ಇವರು ಸತ್ತ ನಂತರ ಇವರ ಶರೀರವನ್ನ ಯಾವುದೇ ಹುಳುಗಳು ತಿನ್ನುವುದಿಲ್ಲ. ಆದ್ರೆ ಈ ಸನ್ಯಾಸಿ ಸತ್ತ ನಂತರ ಆತನ ದೇಹವನ್ನ ಮಮ್ಮಿಫೈ ಮಾಡಿ ಒಂದು ಬುದ್ಧಿಸ್ಟ್ ಟೆಂಪಲ್ ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆದ್ರೆ 14ನೇ ಶತಮಾನದಲ್ಲಿ ಅದನ್ನ ಒಂದು ವಿಗ್ರಹದ ರೀತಿ ಬದಲಾಯಿಸಿ ಪೂಜಿಸಿದ್ರು. ಅದಕ್ಕೆ CT ಸ್ಕ್ಯಾನ್ ಮಾಡಿದ ತಕ್ಷಣ ಈ ರೀತಿ ಹೊರಬಿದ್ದಿದೆ. ಫ್ಯಾಕ್ಟ್ ನಂಬರ್ 4. ಇತಿಹಾಸದಲ್ಲಿ ಆಸ್ಟ್ರಾಯ್ಡ್ಸ್ ಭೂಮಿಗೆ ಬಂದು ಅಪ್ಪಳಿಸಿದಾಗ ವಿನಾಶಗಳು ನಡೆದಿದ್ದೇ ಕಂಡು ಬರುತ್ತವೆ. ಆದ್ರೆ ಆಸ್ಟ್ರಾಯ್ಡ್ಸ್ ನಿಂದ ಇಲ್ಲಿಯವರೆಗೆ ನಮ್ಮ ಭೂಮಿಯ ಮೇಲೆ 4 ಕಡೆ ಕೆರೆಗಳು ಸೃಷ್ಟಿಯಾಗಿವೆ. 4ರಲ್ಲಿ ಒಂದು ಇಂಡಿಯಾದಲ್ಲಿದೆ. ಅದುವೇ ಮಹಾರಾಷ್ಟ್ರದಲ್ಲಿರೋ ಲೂನಾರ್ ಲೇಕ್ ನೇ ಆ ಕೆರೆ. ಇದು 1.2 ಕಿಲೋಮೀಟರ್ ಅಗಲ, 137 ಮೀಟರ್ ಆಳವಿದೆ. ಆಸ್ಟ್ರಾಯ್ಡ್ಸ್ ನಿಂದ ಸೃಷ್ಟಿಯಾದ ಇನ್ನೂ 3 ಕೆರೆಗಳು ಸೌತ್ ಬ್ರೆಜಿಲ್ ನಲ್ಲಿವೆ. ಫ್ಯಾಕ್ಟ್ ನಂಬರ್ 5.
ಫ್ರೆಂಡ್ಸ್, ನೀವು ಯಾವತ್ತಾದ್ರೂ ಮೂವಿನಲ್ಲಿರುವ ಒಂದೇ ಪಾತ್ರಕ್ಕೆ ಇಬ್ಬರು ವ್ಯಕ್ತಿಗಳು ಆಸ್ಕರ್ಗೆ ಆಯ್ಕೆ ಆಗಿದ್ದನ್ನ ಕೇಳಿದ್ದೀರಾ? ಅದೇಗೆ ಸಾಧ್ಯ ಅನಿಸುತ್ತೆ ಅಲ್ವಾ? ಆದ್ರೆ ಇದು ರಿಯಲ್ ಆಗಿ ನಡೆದಿದೆ. 1997ರಲ್ಲಿ ಬ್ಲಾಕ್ ಬಸ್ಟರ್ ಆದ ಟೈಟಾನಿಕ್ ಮೂವಿನಲ್ಲಿ ರೋಸ್ ಅನ್ನ ಒಂದೇ ಪಾತ್ರವನ್ನ ಇಬ್ಬರು ನಟಿಸಿರುವುದು ನಿಮಗೆ ಗೊತ್ತಿರುತ್ತೆ. ಒಬ್ಬರು ಕೇಟ್ ವಿನ್ಸ್ಲೆಟ್, ಇವರು ಯಂಗ್ ಪಾತ್ರವನ್ನ ಮಾಡಿದ್ದಾರೆ. ಇನ್ನೊಬ್ಬರು ಗ್ಲೋರಿಯಾ ಸ್ಟಾರ್ಟ್, ಇವರು ಓಲ್ಡ್ ರೋಸ್ ಪಾತ್ರದಲ್ಲಿ ನಟಿಸಿದ್ದಾಳೆ. ಸೊ ಈ ರೀತಿ ಇಬ್ಬರು ಆಕ್ಟ್ರೆಸ್ ಒಂದೇ ಕ್ಯಾರೆಕ್ಟರ್ ಮೇಲೆ ಆಸ್ಕರ್ಗೆ ನಾಮಿನೇಟ್ ಆಗ್ತಾರೆ. ಫ್ಯಾಕ್ಟ್ ನಂಬರ್ 6, ಇವು ಯಾವತ್ತಾದ್ರೂ ಲಾರೀಸ್ ನ ಗಮನಿಸಿದ್ರೆ ಅವುಗಳ ಮುಂದಿನ ಭಾಗದಲ್ಲಿ ಸೈಡ್ ಗೆ ಈ ರೀತಿ 2 ಐರನ್ ರಾಡ್ಸ್ ಎರಡು ಕಡೆ ಇರುವುದನ್ನ ನೋಡಿರ್ತೀರಾ. ಇವುಗಳ ಉಪಯೋಗವೇನು, ಇಷ್ಟಕ್ಕೂ ಇವು ಯಾಕಿರ್ತವೆ ಎಂದು ತುಂಬಾ ಜನರಿಗೆ ಡೌಟ್ ಇರುತ್ತೆ. ಕೆಲವು ಜನ ಇವುಗಳನ್ನ ಡಿಸೈನ್ ಗೋಸ್ಕರ ಅನ್ಕೊಳ್ತಾರೆ. ಸಾಮಾನ್ಯವಾಗಿ ಇವುಗಳನ್ನ ರೈಟ್ ಹ್ಯಾಂಡ್ ಅಂಡ್ ಲೆಫ್ಟ್ ಹ್ಯಾಂಡ್ ಮಾರ್ಕರ್ ಪೋಲ್ಸ್ ಎಂದು ಕರೀತಾರೆ. ಇವುಗಳಿಂದ ಉಪಯೋಗವೇನೆಂದ್ರೆ ಡ್ರೈವರ್ ಕೆಲವೊಮ್ಮೆ ಸಣ್ಣ ರೋಡ್ಸ್ ನಲ್ಲಿ ಸಂಧಿಗಳಲ್ಲಿ ಹೋಗುವಾಗ ಟರ್ನಿಂಗ್ ನಲ್ಲಿ ನಡೆಸುವಾಗ ತುಂಬಾ ಜಾಗ್ರತೆಯಿಂದ ನಡೆಸಬೇಕು. ಈ ಐರನ್ ರಾಡ್ಸ್ ಇರುವುದರಿಂದ ಇವುಗಳ ಮೂಲಕ ಎಷ್ಟು ಸ್ಪೇಸ್ ಇದೆ ಎಂದು ಅರ್ಥ ಮಾಡಿಕೊಂಡು ಜಾಗೃತಿಯಿಂದ ಡ್ರೈವ್ ಮಾಡಬಲ್ಲ. ಫ್ಯಾಕ್ಟ್ ನಂಬರ್ 7, ಮೊಬೈಲ್ ಫೋನ್ಸ್ ಇಲ್ಲದೆ ದಿನ ಕಳೆಯೋದಿಲ್ಲ ಅನ್ನೋ ಹಾಗೆ ಈಗಿನ ಪ್ರಪಂಚ ನಮ್ಮ ಅವಸರಗಳನ್ನ ತೀರಿಸುತ್ತಾ ಕೆಲವರಿಗೆ ಖುಷಿಯನ್ನ ನೀಡ್ತಾ ಇನ್ನೂ ಕೆಲವರಿಗೆ ಅಡಿಕ್ಟ್ ಮಾಡಿಕೊಳ್ತಾ ಇದೆ. ಆ ರೀತಿಯಲ್ಲೇ ಈ ಮೊಬೈಲ್ ಫೋನ್ ಟವರ್ಸ್ ನ ಯಾವತ್ತಾದ್ರೂ ಗಮನಿಸಿದ್ದೀರಾ? ಈ ಸೆಲ್ ಫೋನ್ ಟವರ್ಸ್ ಮೇಲೆ ಡ್ರಮ್ಸ್ ನಂತೆ ಇರ್ತವೆ. ಅವು ಏನು, ಅವುಗಳಿಂದ ಉಪಯೋಗವೇನು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇವು ಮೈಕ್ರೋವೇವ್ ಆಂಟಿನಾಸ್, ಅಂದ್ರೆ ಪಾಯಿಂಟ್ ಟು ಪಾಯಿಂಟ್ ಟೈಪ್ ಆಂಟಿನಾಸ್. ಇವು ನ್ಯಾರೋ ಬೀಮ್ ಮೆರ್ಸಿ ವೇವ್ಸ್ ನ ಕೆಲವು ಕಿಲೋಮೀಟರ್ ವರೆಗೂ ಯಾವುದೇ ಅಡೆತಡೆ ಇಲ್ಲದೆ ಪ್ರೊಡ್ಯೂಸ್ ಮಾಡಬಲ್ಲವು. ಅದಕ್ಕೆ ಇವುಗಳನ್ನ ಇಡಲಾಗಿದೆ. ಫ್ಯಾಕ್ಟ್ ನಂಬರ್ 8, ನಿಮಗೊಂದು ವಿಷಯ ಗೊತ್ತಾ? ಮಂಗಳ ಗ್ರಹದ ಮೇಲೆ ಪ್ರತಿ ವರ್ಷ ಒಬ್ಬರು ಏಕಾಂಗಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಳ್ತಾ ಇದ್ದಾರೆ. ಅದು ಮನುಷ್ಯನಲ್ಲ, ನಾಸಾ ಕಳುಹಿಸಿದ ಕ್ಯೂರಿಯಾಸಿಟಿ ರೋವರ್. ಇದು 2012 ಆಗಸ್ಟ್ 5ರಂದು ಮಾರ್ಸ್ ಮೇಲೆ ಲ್ಯಾಂಡ್ ಆಯ್ತು. ಆದ್ದರಿಂದ ಇದು ಪ್ರತಿ ವರ್ಷ ಆಗಸ್ಟ್ 5ರಂದು ತನಗೆ ತಾನೇ ಹ್ಯಾಪಿ ಬರ್ತ್ಡೇ ಸಾಂಗ್ ನ ಪ್ಲೇ ಮಾಡಿಕೊಳ್ತಾ ಮಾರ್ಸ್ ಮೇಲೆ ಏಕಾಂಗಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಳ್ತಿದೆ. ಫ್ಯಾಕ್ಟ್ ನಂಬರ್ 9, ನೀವು ಯಾವತ್ತಾದ್ರೂ ಇದನ್ನ ಗಮನಿಸಿದ್ರೆ ಆಗಲೇ ಹುಟ್ಟಿದ ಮಗು ಅಳ್ತಾ ಇರುತ್ತೆ. ಒಂದು ವೇಳೆ ಮಗು ಅಳದಿದ್ರೆ ಡಾಕ್ಟರ್ಸ್ ಆ ಮಗುವನ್ನ ಒಡೆದು ಅಥವಾ ಚೂಟಿ ಅಳುವಂತೆ ಮಾಡ್ತಾರೆ. ಇಷ್ಟಕ್ಕೂ ಯಾಕೆ ಆಗಲೇ ಹುಟ್ಟಿದ ಮಗು ಅಳುತ್ತೆ? ಒಂದು ವೇಳೆ ಅಳದೇ ಇದ್ರೆ ಬಲವಂತವಾಗಿ ಯಾಕೆ ಅಳುವಂತೆ ಮಾಡ್ತಾರೆ? ಹಾಗೆ ಆ ಮಗು ಹತ್ರ ಒಳ್ಳೆಯದೆಂದು ಹೇಳ್ತಾರೆ. ಅದು ಖಂಡಿತ ನಿಜ. ಏಕೆಂದ್ರೆ ಆಗಿನವರೆಗೂ ತಾಯಿಯ ಗರ್ಭದಲ್ಲಿದ್ದ ಆ ಮಗು ತಾಯಿಗೆ ಮತ್ತು ಮಗುವಿಗೆ ಕನೆಕ್ಟ್ ಆಗಿರುವ ಅಂಬಲಿಕಲ್ ಕಾರ್ಡ್ ಮುಖಾಂತರ ಆಕ್ಸಿಜನ್ ಮತ್ತು ಆಹಾರವನ್ನ ಪಡೆದುಕೊಳ್ತಾ ಇರುತ್ತೆ. ಅಂದ್ರೆ ಆಗಿನವರೆಗೂ ಆ ಮಗುವಿಗೆ ಸ್ವಂತವಾಗಿ ತನ್ನ ಶ್ವಾಸಕೋಶದ ಮೂಲಕ ಉಸಿರಾಡುವ ಅವಸರ ಬಂದಿರುವುದಿಲ್ಲ. ಆದ್ರೆ ಯಾವಾಗ ಮಗು ತನ್ನ ತಾಯಿಯ ಗರ್ಭದಿಂದ ಹೊರಗಡೆ ಬಂದ ನಂತರ ಸ್ವಂತವಾಗಿ ತನ್ನ ಶ್ವಾಸಕೋಶದಿಂದ ಉಸಿರನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಆದ್ರೆ ಆ ಮಗು ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ಶ್ವಾಸಕೋಶಗಳೆಲ್ಲ ಗರ್ಭದಲ್ಲಿರುವ ಆಮ್ನಿಯೋಟಿಕ್ ಫ್ಲೂಯಿಡ್ಸ್ ನಿಂದ ತುಂಬಿರುತ್ತೆ. ಆ ಮಗು ಜೋರಾಗಿ ಅತ್ತಾಗ ಆ ಮಗುವಿನ ಶ್ವಾಸಕೋಶಗಳು ವಿಸ್ತರಿಸಿಕೊಂಡು ಸುಲಭವಾಗಿ ಉಸಿರಾಡಲು ಸಹಾಯವಾಗುತ್ತೆ. ಅದಕ್ಕೆ ಡಾಕ್ಟರ್ ಮಗು ಹುಟ್ಟಿದ ತಕ್ಷಣ ಅಳುವಂತೆ ಮಾಡ್ತಾರೆ. ನಮ್ಮ ಜೀವನದಲ್ಲಿ ಈ ಒಂದು ಸಂದರ್ಭದಲ್ಲಿ ಮಾತ್ರ ನಾವು ಅಳುವಾಗ ನಮ್ಮನ್ನ ನೋಡಿ ನಮ್ಮನ್ನ ಎತ್ತ ತಾಯಿ ಸಂತೋಷ ಪಡ್ತಾಳೆ. ಇನ್ಫ್ಯಾಕ್ಟ್ ಅಮೇಜಿಂಗ್ ವಿಷಯ ಏನಂದ್ರೆ ಆಗಲೇ ಹುಟ್ಟಿದ ಮಗು ಟೆಕ್ನಿಕಲ್ ಆಗಿ ಅಳುವುದಿಲ್ಲ, ಅಂದ್ರೆ ಅವರಿಗೆ ಕಣ್ಣೀರು ಬರುವುದಿಲ್ಲ. ಮೇಲೆ ಹೇಳಿದ ರೀತಿಯಲ್ಲಿ ಅವರು ಅಳಬಹುದು ಅಥವಾ ಅವರಿಗೆ ಬೇರೆ ಯಾವುದಾದ್ರೂ ತೊಂದರೆ ಆದಾಗ ಅಳಬಹುದು. ಆದ್ರೆ ಕಣ್ಣಿನಲ್ಲಿ ಮಾತ್ರ ಕಣ್ಣೀರು ಬರುವುದಿಲ್ಲ. ಕಣ್ಣೀರು ಬರುವುದಕ್ಕೆ ಸುಮಾರು 4 ರಿಂದ 5 ತಿಂಗಳಿನಿಂದ ಪ್ರಾರಂಭವಾಗುತ್ತೆ. ಫ್ಯಾಕ್ಟ್ ನಂಬರ್ 10, USB ಕೇಬಲ್ಸ್. USB ಕೇಬಲ್ ಅನ್ನು ನೀವು ಗಮನಿಸಿದ್ರೆ ಇದರ ಮೇಲೆ 2 ಹೋಲ್ಸ್ ಇರ್ತವೆ. ಅವು ಯಾಕೆಂದು ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ? ಜಸ್ಟ್ ಡಿಸೈನ್ ಗೋಸ್ಕರ ಅನ್ಕೊಳ್ತಾರೆ ತುಂಬಾ ಜನ. ಆದ್ರೆ ಇದರ ಹಿಂದೆ ಒಂದು ಸಿಂಪಲ್ ಯೂಸ್ ಇದೆ ಎಂದು ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಸಾಮಾನ್ಯವಾಗಿ USB ಕೇಬಲ್ಸ್ ನ ಯಾಕೆ ಯೂಸ್ ಮಾಡ್ತೀವಿ? ಡೇಟಾವನ್ನ ಒಂದು ಡಿವೈಸ್ ನಿಂದ ಇನ್ನೊಂದು ಡಿವೈಸ್ ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ. ಅಂತಹ ಸಮಯದಲ್ಲಿ ಆ ಕನೆಕ್ಷನ್ ಸ್ಟೇಬಲ್ ಆಗಿ ಇರ್ಬೇಕಲ್ವಾ? ಸೊ ಲೂಸ್ ಕನೆಕ್ಷನ್ ಇದ್ರೆ ಡೇಟಾ ಟ್ರಾನ್ಸ್ಫರ್ ಆಗುದಿಲ್ಲ. ಸೊ ಇದಕ್ಕಾಗಿ 2 ರೀತಿಯ USBs ಇರ್ತವೆ. ಒಂದು ಮೇಲ್ USB, ಇನ್ನೊಂದು ಫಿಮೇಲ್ USB ಪೋರ್ಟ್. ನಾವೀಗ ಮಾತನಾಡ್ತಾ ಇರೋದು ಮೇಲ್ USB ಪೋರ್ಟ್ ಬಗ್ಗೆ. ಇದರ ಮೇಲೆ 2 ಹೋಲ್ಸ್ ಇರ್ತವೆ. ಹಾಗೆ ಫಿಮೇಲ್ USB ಪೋರ್ಟ್ ಮೇಲೆ 2 ಕಟ್ಸ್ ಇರ್ತವೆ. ಇವುಗಳನ್ನ ಒಳಕ್ಕೆ ಬೆಂಡ್ ಮಾಡಿರಲಾಗಿರುತ್ತೆ. ಸೊ ಮೇಲ್ USB ನ ಫಿಮೇಲ್ USB ಒಳಕ್ಕೆ ಇನ್ಸರ್ಟ್ ಮಾಡಿದಾಗ ಕರೆಕ್ಟ್ ಆಗಿ ಫಿಕ್ಸ್ ಆಗುತ್ತೆ. ಆಗ ಡೇಟಾ ಟ್ರಾನ್ಸ್ಫರ್ ಅನ್ನೋದು ಸ್ಮೂತ್ ಆಗಿ ನಡೆಯುತ್ತೆ. ಹಾಗೆ ಇದನ್ನ ರಿಮೂವ್ ಮಾಡೋದಕ್ಕೆ ನಾವು ಸ್ವಲ್ಪ ಪ್ರೆಷರ್ನ ಅಪ್ಲೈ ಮಾಡಬೇಕು. ಫ್ಯಾಕ್ಟ್ ನಂಬರ್ 11,
ಈ ಫೋಟೋದಲ್ಲಿರುವ ಈ ಹೋಟೆಲ್ ಹೆಸರು ಅಬ್ರಜ್ ಕುದೈ. ಇದು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಹೋಟೆಲ್. ಈ ಹೋಟೆಲ್ ಸೌದಿ ಅರೇಬಿಯಾದಲ್ಲಿದೆ. ಈ ಹೋಟೆಲ್ ನ ಕೆಪಾಸಿಟಿ ಎಷ್ಟಂದ್ರೆ ಇದರಲ್ಲಿ 10,000 ಗೆಸ್ಟ್ ರೂಮ್ಸ್, 70 ರೆಸ್ಟೋರೆಂಟ್ಸ್, 5 ಹೆಲಿಪ್ಯಾಡ್ಸ್, ಹಾಗೆ ಕೆಲವು ಪ್ರೇಯರ್ ಹಾಲ್ಸ್, ಶಾಪಿಂಗ್ ಮಾಲ್ಸ್, ಕನ್ವೆನ್ಷನಲ್ ಸೆಂಟರ್ಸ್, ಇನ್ನು 3,000 ಕಾರ್ಸ್ ನ ಪಾರ್ಕಿಂಗ್ ಮಾಡುವಷ್ಟು ಪಾರ್ಕಿಂಗ್ ಪ್ಲೇಸ್ ಇದೆ. ಸಿಂಪಲ್ ಆಗಿ ಹೇಳಬೇಕಂದ್ರೆ ಇದೊಂದು ಸಿಂಪಲ್ ನಗರವೆಂದು ಹೇಳಬಹುದು. ಫ್ಯಾಕ್ಟ್ ನಂಬರ್ 12. ಆನೆ ಬದುಕಿದ್ದಾಗ ಅಷ್ಟೇ ಅಲ್ಲ, ಸತ್ತೋದಾಗಲೂ ಅಪಾಯಕಾರಿಯೇ. ಏಕೆಂದ್ರೆ ಆನೆ ಸತ್ತ ನಂತರ ಆನೆಯ ದೇಹದಲ್ಲಿ ಬ್ಯಾಕ್ಟೀರಿಯಾ ಗ್ಯಾಸಸ್ ನ ನಿರಂತರವಾಗಿ ಬಿಡುಗಡೆ ಮಾಡುತ್ತೆ. ಏಕೆಂದ್ರೆ ಆನೆಯ ದೇಹ ಗ್ಯಾಸ್ ಬಲೂನ್ ರೀತಿ ಬದಲಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಬಾಡಿಯನ್ನ ಎಲ್ಲಿಗಾದ್ರೂ ತೆಗೆದುಕೊಂಡು ಹೋಗುವುದು ತುಂಬಾ ಅಪಾಯಕಾರಿ. ಅದಕ್ಕೆ ಎಕ್ಸ್ಪರ್ಟ್ಸ್ ಈ ಗ್ಯಾಸ್ ನ ಲೀಕ್ ಮಾಡ್ತಾರೆ. ನೀವೇ ನೋಡಿ ಆ ಗ್ಯಾಸ್ ನ ಲೀಕ್ ಮಾಡಿದಾಗ ಹೊಟ್ಟೆ ಹೇಗೆ ಬ್ಲಾಸ್ಟ್ ಆಗುತ್ತೆ ಎಂದು. ಅದಕ್ಕೋಸ್ಕರ ನೀವು ಆನೆ ಸತ್ತಾಗ ಅದರ ಸಮೀಪದಲ್ಲಿ ಹೋಗಬೇಡಿ. ಅದರ ಸಮೀಪದಲ್ಲಿ ಹೋಗುವುದು ತುಂಬಾ ಅಪಾಯಕಾರಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.